ಎಲ್ಲರಿಗೂ ನಮಸ್ಕಾರ. ಗುರುಭ್ಯೋ ನಮಃ. ಓಂ ಕ್ರೀಂ ಕಾಳಿಕಾಯ ನಮಃ ಓಂ. ಇದು ನಮ್ಮ ಈ ಸಂಚಿಕೆಯಲ್ಲಿ 4ನೇ ಎಪಿಸೋಡ್. ಇದು ನಮ್ಮ ಸಾವಿನ ನಂತರ ಏನಾಗುತ್ತೆ, ದ ಲೈಫ್ ಬಿಟ್ವೀನ್ ಲೈಫ್ಸ್ ಅಥವಾ ಏನಾದರೂ ಕರಿಬೋದು. ಇದರಲ್ಲಿ 4ನೇ ಸಂಚಿಕೆ ಇದು. ಸೊ ಇದರ ಬಗ್ಗೆ ಇನ್ನೂ ವಿಶ್ಲೇಷಣೆ ಮಾಡ್ತಾ ಹೋದರೆ, ನಾನು ಮೊನ್ನೆ ಹೇಳಿದಾಗ ನಿಮ್ಗೆ ಒಂದೆರಡು ದಿವಸ ಕ್ಷಮೆ ಇರಲಿ, ಒಂದೆರಡು ದಿವಸ ವೀಡಿಯೋ ಮಾಡೋಕ್ಕಾಗಲಿಲ್ಲ, ರಾಜ್ಯೋತ್ಸವ ಅದು ಇದು ಅಂತ ನಾನು ಸ್ವಲ್ಪ ಬ್ಯುಸಿ ಆದೆ. ಈ 4ನೇ ಸಂಚಿಕೆಯಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಮೊನ್ನೆ ನಾವು ಶುಕ್ರವಾರ ಮಾಡಿದವಾಗ ನಾನು ಏನು ಹೇಳಿದೆ ನಿಮಗೆ, ಆತ್ಮಗಳು ಕೂತ್ಕೊಂಡು ಸಮಾಲೋಚನೆ ಮಾಡ್ತವೆ. ಯಾವ ಲೈಫ್ ಬೇಕು ಅಂತ ನಾವು ಡಿಸೈಡ್ ಮಾಡೋವಾಗ ನಮಗೆ ಹಿರಿಯ ಆತ್ಮಗಳು, ಹಿರಿಯ ಚೇತನಗಳು, ನಾವು ಯಾವ ಮನೇಲಿದ್ದೀವೋ, 4ನೇ ಮನೆ, 5ನೇ ಮನೆ, 6ನೇ ಮನೆ ಅಥವಾ 7ನೇ ಮನೆ ಆಗಲ್ಲ, 4ನೇ ಮನೆ, 5ನೇ ಮನೆ, 6ನೇ ಮನೆ, ಅದ್ರ ಬಗ್ಗೆ ಎಲ್ಲ ನನಗೆ ಮುಂಚೆನೇ ವಿಶ್ಲೇಷಣೆ ಕೊಟ್ಟಿದ್ದೀನಿ. ಹಿರಿಯ ಆತ್ಮಗಳು ಕೂತ್ಕೊಂಡು ಸಮಾಲೋಚನೆ ಮಾಡಿ ನಮಗೆ ಬೆಸ್ಟ್ ಯಾವುದು ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದೆ. ನಂತರ ಅಲ್ಲೂ ಹಾಸ್ಪಿಟಲ್ಸ್ ಇದೆ ಅಂತ ಹೇಳಿದ್ದೆ. ಸ್ಪಿರಿಟ್ ಹಾಸ್ಪಿಟಲ್ಸ್ ಇದೆ. ಯಾಕಂದರೆ ಇವಾಗ ಈ ಭೂಮಿಯಲ್ಲಿ ಎಷ್ಟು ಜನ ಬದುಕಿದಾರೋ ಅವ್ರಿಗೆ ಯಾವ್ಯಾವ ಥರ ಘಾಸಿಗಳಾಗಿದೆಯೋ, ಯಾವ್ಯಾವ ಥರ ತೊಂದರೆಗಳಾಗಿದೆಯೋ ಅದು ಅವ್ರ ಆತ್ಮಕ್ಕೆ ಕೂಡ ತಲುಪಿರುತ್ತೆ. ಅವ್ರ ಆಸ್ಟ್ರಲ್ ಬಾಡಿ ಅಂತ, ಸೂಕ್ಷ್ಮ ಶರೀರ ಅಂತ ಏನು ಹೇಳ್ತೀವಿ, ಆ ಸೂಕ್ಷ್ಮ ಶರೀರಕ್ಕೂ ಘಾಸಿ ಆಗಿರೋವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ನಮ್ಮ ದೇಹ ಬಿಟ್ಟೋವಾಗ, ನಾವಲ್ಲಿ ಹೋದೋವಾಗ ಆ ಭುವರ್ ಲೋಕದಲ್ಲಿ ಇರುವಂತಹ ಹಾಸ್ಪಿಟಲ್ಸಲ್ಲಿ ನಮ್ಮ ಒಂದು ಟ್ರೀಟ್ಮೆಂಟ್ ಆಗುತ್ತೆ. ನಮ್ಮ ಆಸ್ಟ್ರಲ್ ಬಾಡಿ ರಿಪೇರ್ ಆಗುತ್ತೆ. ಆಸ್ಟ್ರಲ್ ಬಾಡಿಗೆ ಮೊದಲು ನಾವು ಅಲ್ಲಿ ಹೋಗಿದ ತಕ್ಷಣ ಆಗೋದು ಸ್ಪಿರಿಚುವಲ್ ಸ್ನಾನ, ಒಂದು ಆಧ್ಯಾತ್ಮಿಕ ಸ್ನಾನ ಒಂದಾಗುತ್ತೆ. ಆಧ್ಯಾತ್ಮಿಕ ಸ್ನಾನ ಆದಮೇಲೆ ನಾವೆಲ್ಲ 13 ದಿವಸ ಪುನಃ ಅಲ್ಲಿ ನಾವು ಫೈನಲ್ ಡೆಸ್ಟಿನೇಷನ್ ಮುಗಿಸ್ಕೊಂಡು ಹೋದವಾಗ ನಮಗೆ ನಮ್ಮ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಮತ್ತು ಅದರ ಜೊತೆಗೆ ಅಲ್ಲಿ ಯಾರೂ ಸುಮ್ಮನೆ ಕೂತಿಲ್ಲ. ಯಾವ ಆತ್ಮಗಳು, ಎಷ್ಟು ಆತ್ಮಗಳಿದೆಯೋ ಅಲ್ಲಿ ಪುನರ್ಜನ್ಮ ತಗೊಳ್ಳೋಕ್ಕಿಂತ ಮುಂಚೆ ಎಷ್ಟು ಆತ್ಮಗಳಲ್ಲಿದೆಯೋ ಅದು ಯಾವುದು ಸುಮ್ಮನೆ ಕೂತಿಲ್ಲ. ಒಬ್ಬೊಬ್ಬರು ಹಾಸ್ಪಿಟಲ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಒಬ್ಬೊಬ್ಬರು ಬೇರೆ ಆರ್ಟ್ ಆ್ಯಂಡ್ ಫೈನ್ ವರ್ಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದೆಲ್ಲ ಇದೆ. ಇದನ್ನೆಲ್ಲ ನಾವು ಹೇಗೆ ಕಂಡ್ಕೋಬೋದು ಅಂದರೆ, ಇದನ್ನೆಲ್ಲ ನಾವು ನಮ್ಮ ಕಣ್ಣಾರ ನಾವು ನೋಡಿಲ್ಲ, ಅಥವಾ ನಮ್ಗೆ ಯಾವುದು ಪಿಕ್ಚರಲ್ಲೋ ಯಾವುದು ತೋರಿಸಿಲ್ಲ. ಬಟ್ ಇದೆಲ್ಲ ನಾವು ಹೇಗೆ ಕಂಡ್ಕೋಬೋದು ಅಂದರೆ, ಇದನ್ನು ನಾವು ಸಮಾಧಿ ಮೂಲಕ ಕಂಡ್ಕೋಬಹುದು. ಸಮಾಧಿ ಈಸ್ ಅ ವೆರಿ ಯುನೀಕ್ ಪ್ರೋಸೆಸ್ ವೇರ್ ವಿ ಕಾಲ್ ಇಟ್ ಆ್ಯಸ್ PLR, ಪಾಸ್ಟ್ ಲೈಫ್ ರಿಗ್ರೆಷನ್. ಅದನ್ನು ನಾವು ನಮ್ಮ ಗುರುಗಳ ಹತ್ರ ಹೋಗಬೇಕು, ಅಥವಾ ಅವ್ರವ್ರಿಗೆ ಸಂಬಂಧಪಟ್ಟಿದ್ದ ಗುರುಗಳು ಯಾರು ಇರ್ತಾರೆ ಅವ್ರ ಹತ್ರ ಹೋಗಬೇಕು. ಅವರು ಸಮಾಧಿಯಲ್ಲಿ ನಮ್ಮನ್ನು ಟ್ರಾನ್ಸಲ್ಲಿ ಕರ್ಕೊಂಡು ಹೋಗಿ